ಎಲ್ರಿಗೂ ನಮಸ್ತೆ. ಕಳೆದ 8 ಎಪಿಸೋಡ್ಗಳಲ್ಲಿ ನಾವು ಆಹಾರ ಬೆಳೆಗಳು ಮತ್ತು ಆಹಾರ ಬೆಳೆಯುವಂಥ ಭೂಮಿ ಬಗ್ಗೆ ಮಾತಾಡಿದ್ದೆವು. ವಿಶೇಷವಾಗಿ ಕಳೆದ ಸಾರಿ ನಮ್ಮ ತೋಟಕ್ಕೆ ಕೃಷಿ ಸಚಿವರು ಆಗಮಿಸಿದ ಸಂದರ್ಭದಲ್ಲಿ ದನ ಧಾನ್ಯ ಉತ್ಪಾದನಾ ಕ್ಷೇತ್ರದ ಬಗ್ಗೆ ಅವರು ಅಲ್ಲಿ ಅದನ್ನು ವೀಕ್ಷಣೆ ಮಾಡಿ ಅಲ್ಲಿ ಸಂವಾದ ನಡೆಸಿದ್ರು. ಆ ವಿಚಾರನ ನಾವು ಕಳೆದ ಎಪಿಸೋಡಲ್ಲಿ ಪ್ರಕಟಿಸಿದ್ವಿ. ಅದು ಒಂದು ವಿಶೇಷವಾದಂಥ ಒಂದು ಎಪಿಸೋಡ್ ಆಗಿತ್ತು. ಇಲ್ಲಿ ಹಿಂದೆ ನಮ್ಮ ಭಾರತದ ಪುರಾತನ ಇತಿಹಾಸದಿಂದ ನಾವು ನೋಡ್ತಾ ಹೋದಾಗ ಕೃಷಿ ಅನ್ನೋದು ಹೇಗಿತ್ತು ಅಂತಂದರೆ ಮತ್ತು ಆಹಾರ ಮತ್ತು ಜಾನುವಾರು ಆಹಾರ ಮತ್ತು ಬಟ್ಟೆಗಾಗಿ ವಸ್ತ್ರಕ್ಕಾಗಿ ಅಲ್ಲಿ ಉತ್ಪಾದನೆ ಆಗ್ತಾ ಇತ್ತು. ಕೃಷಿ ಕ್ಷೇತ್ರ ಅಂತಂದರೆ ಅಷ್ಟಕ್ಕೆ ಸೀಮಿತವಾಗಿತ್ತು. ಇಲ್ಲಿ ನೋಡಿ ಅದು ಎಷ್ಟು ಸಮೃದ್ಧಿಯಾಗಿತ್ತು ಅಂತಂದರೆ ಆದಿಕಾಲದಿಂದ ಕೃಷಿ ಉಗಮದಿಂದ ಹಿಡಿದು ನಮಗೆ ಸ್ವತಂತ್ರ ಪೂರ್ವ ತನಕನೂ ನಮಗೆ ಆಹಾರ ಕೃಷಿ ಅಂತಂದರೆ ಜಾನುವಾರುಗಳಿಗೆ ಆಧಾರಿತವಾದಂಥದ್ದು ಹೇಳಿತ್ತು. ಇದು ಬರ್ತಾ ಏನು ಬದಲಾವಣೆ ಆಯಿತು ಅಂತಂದರೆ ನೋಡಿ, 1909ರಲ್ಲಿ ಸುಸ್ಥಿರವಾಗಿದ್ದಂಥ ಕೃಷಿ ಕ್ಷೇತ್ರಕ್ಕೆ ಹಣನ ತರ್ತಾರೆ. ಅಂದರೆ ವಿದೇಶದ ಹುನ್ನಾರದಿಂದ ಸಹಕಾರಿ ತತ್ವದ ಅಡಿನಲ್ಲಿ ಪ್ರತಿ ಹಳ್ಳಿನಲ್ಲಿ ಸಹಕಾರಿ ಸಂಘಗಳು ಪ್ರಾರಂಭ ಆಗಿ ಅಲ್ಲಿ ಸಾಲ ಕೊಡೋಂಥ ವ್ಯವಸ್ಥೆ ನಿರ್ಮಾಣ ಆಯಿತು. ಕಾರಣ ಏನು ಅಂತಂದರೆ ಇಲ್ಲಿ ಭಾರತೀಯ ಕೃಷಿ ಸಂಸ್ಕೃತಿನ ನಾಶ ಮಾಡಬೇಕು ಅನ್ನೋ ಹುನ್ನಾರಗಳು ಏನು ಕೆಲಸ ಮಾಡ್ತಾ ಇದ್ದು ಅದು ಅಲ್ಲಿ ಕೆಲಸ ಮಾಡ್ತು. ಇದಕ್ಕೆ ಬ್ರಿಟಿಷ್ ಸರ್ಕಾರ ಯಾಕೆಂದ್ರೆ 1924-25ರ ವೇಳೆಗೆ 22, 23, 24 ಈ ವೇಳೆ ಸಂದರ್ಭದಲ್ಲಿ ಸರ್ ಆಲ್ಬರ್ಟ್ ವಿಲಿಯಂ ಅಂತೇಳಿ ಒಬ್ಬ ವಿಜ್ಞಾನಿನ ಭಾರತಕ್ಕೆ ಕಳಿಸಿ ಭಾರತೀಯ ಕೃಷಿ ಸಂಸ್ಕೃತಿ ಬಗ್ಗೆ ಒಂದು ಅಧ್ಯಯನ ಮಾಡಿ ಅಂತೇಳಿ ಕಳಿಸ್ಕೊಡ್ತಾರೆ. ಆತ ಒಂದು 500 ಜನ ಕೃಷಿ ವಿಜ್ಞಾನಿಗಳ ಜೊತೆನಲ್ಲಿ ಬಂದು ಇಡೀ ಭಾರತದ ಎಲ್ಲ ಹಳ್ಳಿಗಳನ್ನು ಅವನು ಪರಿಶೀಲನೆ ಮಾಡಿ ಸಮೀಕ್ಷೆ ಮಾಡಿದಾಗ ಆತನಿಗೆ ಒಂದು ಸತ್ಯ ಗೊತ್ತಾಗುತ್ತೆ. ಭಾರತೀಯ ಕೃಷಿ ಸಂಸ್ಕೃತಿ ಹೇಗಿದೆ ಅಂತಂದರೆ ಪರಿಪೂರ್ಣವಾಗಿ ಸ್ವಾವಲಂಬಿ ಕೃಷಿ. ಇಲ್ಲಿ ಪಕ್ಕದ ಮನೆಯವನ ಸಹಾಯನೂ ಪಕ್ಕದ ಮನೆಯವನಿಗೆ ಅವಶ್ಯಕತೆ ಇರಲಿಲ್ಲ. ಆ ಥರದಂಥ ಸುಸ್ಥಿರವಾದಂಥ ಕೃಷಿ ಇದೆ ಅಂತೇಳಿ ಅವನು ಮನಗಂಡು ಅವತ್ತಿನ ಬ್ರಿಟಿಷ್ ಸರ್ಕಾರಕ್ಕೆ ಒಂದು ವರದಿ ಕೊಡ್ತಾನೆ. ಭಾರತೀಯ ಕೃಷಿ ಸಂಸ್ಕೃತಿ ಹೇಗಿದೆ ಅಂತಂದರೆ ನಮ್ಮ ಪಾಶ್ಚಿಮಾತ್ಯ ದೇಶಗಳು ಈ ಭಾರತೀಯ ಕೃಷಿ ಸಂಸ್ಕೃತಿನ ಅನುಕರಣೆ ಮಾಡಬೇಕು ಹೊರತು ನಮ್ಮಂಥ ಮುಂದುವರೆದ ದೇಶಗಳು ಭಾರತೀಯ ರೈತರಿಗೆ ಏನನ್ನೂ ಕಲಿಸ್ಕೊಡೋ ಅವಶ್ಯಕತೆ ಇಲ್ಲ, ಅದು ಪರಿಪೂರ್ಣವಾಗಿದೆ, ಅದನ್ನು ಹಾಗೆ ಬಿಡಬೇಕು ಅಂತೇಳಿ ಒಂದು ವರದಿ ಕೊಡ್ತಾನೆ. ಆಗ ಬ್ರಿಟಿಷ್ ಸರ್ಕಾರ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಆದ್ರೂ ಈ ವಿದೇಶಿದ ಹುನ್ನಾರ ಏನಿತ್ತು ಅಂತಂದರೆ ಕೃಷಿ ಸಂಸ್ಕೃತಿನ ನಾಶ ಮಾಡಬೇಕು ಅನ್ನೋ ಹುನ್ನಾರಗಳು ಏನು ಕೆಲಸ ಮಾಡೋದು ಅಂತಂದರೆ ಅದು ಮೊದಲನೇ ಬಂದಂಥ ದೊಡ್ಡ ಪೆಟ್ಟು ಅಂತಂದರೆ 1909ರಲ್ಲಿ ಬಂದಂಥ ಸಹಕಾರಿ ತತ್ವ. ಇಲ್ಲಿ ರೈತರಿಗೆ ಸಾಲ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಅಲ್ಲೇನಾಗುತ್ತೆ ಅಂತಂದರೆ ದುಡ್ಡು ಕೈ ಸಿಕ್ಕಿದ ತಕ್ಷಣ ರೈತನ ಅವಶ್ಯಕತೆಗಳು ಬದಲಾಗ್ತಾ ಹೋಗ್ತವೆ. ಈ ಥರದ್ದೆಲ್ಲ ಆಗ್ತಾ ಕೃಷಿನಲ್ಲಿ ಕೆಲಸ ಮಾಡೋವಂಥವ್ರ ಸಂಖ್ಯೆ ಅಲ್ಲಿಂದ ಕಡಿಮೆ ಆಗ್ತಾ ಬರುತ್ತೆ ಹಂತವಾಗಿ. ಆಮೇಲೆ ನಂತರ 1912ರಲ್ಲಿ ವಿವಿಧೋದ್ದೇಶ ಸಹಕಾರಿ ಸಂಘದ ತತ್ವದಡಿ ನಮ್ಮ ಭಾರತಕ್ಕೆ ಆಧುನಿಕ ಸಲಕರಣೆಗಳನ್ನು ಕೃಷಿ ಸಲಕರಣೆಗಳನ್ನು ಅಲ್ಲಿ ಪರಿಚಯಿಸ್ತಾ ಹೋಗ್ತಾರೆ. ಆಗ ಕಬ್ಬುಣ್ಣೆಗಳು ಬಂತು ಭಾರತಕ್ಕೆ, ಕಲ್ಟಿವೇಟರ್ಗಳು ಬಂದು ಈ ಥರದ ಎಲ್ಲ ವ್ಯವಸ್ಥೆಗಳು ನಾವು ಕಬ್ಬಿಣದ ಸಾಮಾನುಗಳು ನಮ್ಮ ಕೃಷಿ ಕ್ಷೇತ್ರಕ್ಕೆ ಬಂದಾಗ ಯಂತ್ರಗಳು ಬಂದಾಗ ಮತ್ತೆ ಒಂಥರದ ಅವಲಂಬನೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ವಾವಲಂಬನೆತನ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆಂತಂದರೆ ಭಾರತೀಯ ಕೃಷಿ ಸಂಸ್ಕೃತಿ ಹೇಗೆ ಅಂತಂದರೆ ರೈತ ಒಬ್ಬನೇ ಅಲ್ಲ, ಅದು ಒಂದು ಸಮೂಹದ ಕಲ್ಪನೆ. ಅದು ರೈತ ಅಂತಂದರೆ ಅಲ್ಲೇನಾಗಿತ್ತು ಅಂತಂದರೆ ರೈತನ ಜೊತೆನಲ್ಲಿ ಅಕ್ಕಸಾಲಿಗ, ಕಮ್ಮಾರ ಈ ಥರದ ಎಲ್ಲರೂ ಒಳಗೊಂಡಂಥ ಸಮೂಹನೇ ಅದು ರೈತ ಸಮುದಾಯ ಆಗಿತ್ತು. ಆದರೆ ಅದನ್ನು ವಿಂಗಡಣೆ ಮಾಡ್ತಾ ಬರ್ತಾರೆ. ಅಲ್ಲಿ ಕಬ್ಬುಣ್ಣೆಗಳು ಯಂತ್ರದಿಂದ ಕೈಗಾರಿಕೆಯಿಂದ ಆದಂಥ ಉತ್ಪಾದನೆಗಳನ್ನ ನಮಗೆ ಪರಿಚಯಿಸ್ತಾರೆ. ಆಗ ನಮಗೇನಾಗುತ್ತೆ ಅಂತಂದ್ರೆ ಅವಲಂಬನೆ ಹೆಚ್ಚಾಗ್ತಾ ಹೋಗುತ್ತೆ. ಈಗ ಅಗತ್ಯತೆಗಳು ಹೆಚ್ಚಾದಂಗೆ ಏನಾಗುತ್ತೆ ಅಂತಂದರೆ ನಮ್ಮ ಕೃಷಿ ಹಂತವಾಗಿ ಪರಿಪೂರ್ಣವಾಗಿ ಸ್ವಾವಲಂಬನೆಯಾಗಿದ್ದದ್ದು ಪರಾವಲಂಬಿಯಾಗಿ ಬರ್ತಾ ಹೋಗುತ್ತೆ. ಇಲ್ಲಿ ಆಹಾರ ಬೆಳೆಗಳ ಬೆಳೆಯಂಥ ಕ್ರಮ ಹಂತವಾಗಿ ದುಡ್ಡನ್ನ ಸೃಷ್ಟಿ ಮಾಡೋಂಥ ತೋಟಗಾರಿಕಾ ಬೆಳೆಗಳಿಗೆ ಅದು ಕನ್ವರ್ಷನ್ ಆಗ್ತಾ ಬರುತ್ತೆ. ಅಲ್ಲಿಂದ ಪ್ರಾರಂಭ ಆಗಿದ್ದಂಥದ್ದು. ಇದನ್ನ ನಮಗೆ ಎಚ್ಚರಿಕೆಯಿಂದ ಆಗಿರಬೇಕಾದಂಥ ಅವಶ್ಯಕತೆ ಇತ್ತು. ಆದರೆ ಇದನ್ನು ಪರಿಪೂರ್ಣವಾಗಿ ನಾವು ಅದನ್ನು ಸ್ವಾಗತಿಸಿ
ನಮ್ಮ ಏನು ಸ್ವಾವಲಂಬಿಯಾಗಿತ್ತು ಆ ಕೃಷಿನ ಪರಿಪೂರ್ಣವಾಗಿ ನಾಶ ಮಾಡೋಂಥ ವ್ಯವಸ್ಥೆಗೆ ನಾವು ಕೃಷಿನ ಕೊಂಡೊಯ್ತಾ ಬಂದೆವು. ಇದು ಒಂದು ಹಂತ ಆಯಿತು. ಈಗ ನಮಗೆ ಏನಾಯಿತು ಅಂತಂದರೆ, ಯಾವಾಗ ಕೈಗೆ ದುಡ್ಡು ಸಿಕ್ತು, ಯಂತ್ರಗಳಿಂದ ಒಂದು ಸಲಕರಣೆಗಳು ಸಿಕ್ಕಿದು, ಆಗ ನಮಗೇನಾಯಿತು ಅಂತಂದರೆ ನಾವು ಪರಿಪೂರ್ಣವಾಗಿ ಬದಲಾವಣೆಯ ಗಾಳಿ ಅಲ್ಲಿಂದ ಬೀಸೋದಕ್ಕೆ ಪ್ರಾರಂಭ ಆಯಿತು. ಅಲ್ಲಿಂದ ಪ್ರಾರಂಭ ಆಗಿದ್ದು ಏನಾಯಿತು ಅಂತಂದ್ರೆ, ಆಹಾರ ಬೆಳೆ ಏನು ಬೆಳೀತಾ ಇದ್ರು ಅಲ್ಲಿಂದ ಸಣ್ಣ ಸಣ್ಣ ಪ್ರಮಾಣದಲ್ಲಿ ತೋಟಗಾರಿಕಾ ಬೆಳೆಗಳು ಮತ್ತು ಈ ಸಾಂಬಾರು ಬೆಳೆಗಳು ಇವೆಲ್ಲವನ್ನು ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದರು. ಎಲ್ಲಿ ಸಾಂಪ್ರದಾಯಿಕವಾಗಿ ಬೆಳೆಯುವಂಥ ಪ್ರದೇಶಗಳೆಲ್ಲ ಮತ್ತು ಅಸಾಂಪ್ರದಾಯಿಕವಾದ ಬೆಳೆಗಳನ್ನು ಬೆಳೆಯೋದಕ್ಕೆ ಅಲ್ಲಿಂದ ಪ್ರಾರಂಭ ಆಗ್ತಾ ಹೋಯಿತು. ಹಂಗೆ ಪ್ರಾರಂಭ ಆಗಿದ್ದು ಇಡೀ ದೇಶದ ವ್ಯಾಪ್ತಿ ತುಂಬ. ಈಗ ಸ್ವತಂತ್ರ ಬಂದು ಈಗ 21ನೇ ಶತಮಾನಕ್ಕೆ ಬರೋ ಹೊತ್ತಿಗೆ ನಾವು ಪರಿಪೂರ್ಣವಾಗಿ ಆಧುನಿಕ ಕೃಷಿಯಿಂದ ನಾವು ಆಹಾರನ ಏನು ನಾವು ಬೆಳೀತಾ ಇದ್ದೆವು, ಅದನ್ನು ಸಂಸ್ಕರಣೆ ಮಾಡ್ತಾ ಇದ್ದೆವು. ಆ ಪದ್ಧತಿಗಳು ಮರೆಯಾಗ್ತಾ ಕೃಷಿ ಅಂತಂದರೆ ಹಣ ಗಳಿಕೆಗಿರೋಂಥ ಒಂದು ಮಾಧ್ಯಮ ಅಂತೇಳಿ ಇವತ್ತು ಎಲ್ಲರೂ ಅದನ್ನು ನೋಡ್ತಾ ಹೋದರು. ಆ ನೋಡ್ತಾ ಹೋದ ಪರಿಣಾಮ ಏನಾಗಿದೆ ಅಂತಂದರೆ, ಇವತ್ತು ಆಹಾರ ಬೆಳೆಯುವಂಥ ಭೂಮಿ ಕರಗ್ತಾ ಇದೆ ಮತ್ತು ಆರೋಗ್ಯವಾದಂಥ ಆಹಾರ ನಮಗೆ ಸಿಗ್ತಾ ಇಲ್ಲ. ಕರುಳು ಮತ್ತು ಮಣ್ಣಿನ ಸಂಬಂಧ ಕಳಚಿ ಹೋಗ್ತಾ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಇಡೀ ವ್ಯವಸ್ಥೆ ಏನು ಪರಿಪೂರ್ಣವಾಗಿ ಪರಾವಲಂಬಿ ಸ್ಥಿತಿಗೆ ಬಂದೋಯ್ತು. ಇವತ್ತು ಜಾನುವಾರುಗಳ ಆರೋಗ್ಯ ಸ್ಥಿತಿ ಏನಾಗಿದೆ, ಜಾನುವಾರುಗಳ ಸಂಖ್ಯೆ ಕಡಿಮೆ ಆಗಿದೆ. ಇವತ್ತು ನೋಡಿ, ಭಾರತದಲ್ಲಿ ಸುಮಾರು 12 ಲಕ್ಷ ಗೋತಳಿಗಳಿತ್ತು. ಇವತ್ತು ಅದು ಕರಗ್ತಾ ಕೇವಲ 37ಕ್ಕೆ ಬಂದಿದೆ. ಇದನ್ನೇ ಒಂದು ಪ್ರತ್ಯೇಕವಾದಂಥ ಎಪಿಸೋಡಲ್ಲಿ ನಾನು ಅದನ್ನು ಮುಂದಿನ ದಿನದಲ್ಲಿ ಅದನ್ನು ತಿಳಿಸ್ತಾ ಹೋಗ್ತೀನಿ, ಈ ಅನಾಹುತನ. ಹಾಗಾಗಿ ಈ ಕಾರಣದಿಂದ ಇಡೀ ಭಾರತದ ಕೃಷಿ ಸಂಸ್ಕೃತಿ ಹಂತವಾಗಿ ನಾಶವಾಗಿ ಇವತ್ತು ಮೂಲ ಸಂಸ್ಕೃತಿ ಏನಿತ್ತು ಅದು ಪರಿಪೂರ್ಣವಾಗಿ ಮರೆಯಾಗಿ ಹೋಗಿದೆ. ಆ ಮೂಲ ಸಂಸ್ಕೃತಿನ ಪರಿಚಯಿಸುವಂಥ ಕೆಲಸ ಇವತ್ತು ನೈಸರ್ಗಿಕ ಕೃಷಿಯಿಂದ ಮತ್ತು ಆ ಆಂದೋಲನದಿಂದ ಇವತ್ತು ಆಗಬೇಕಾಗಿದೆ. ಇದು ಒಬ್ಬರು ಮಾಡೋಂಥ ಕೆಲಸ ಅಲ್ಲ. ಹಾಗಾಗಿ ಪುಕೋಕೋ ಮಾಡಿದಂಥ ಕೆಲಸ, ಸುಭಾಷ್ ಪಾಳೇಕರ್ ಮಾಡಿದಂಥ ಕೆಲಸ, ಇದನ್ನ ನಾವು ರೈತ ಸಮುದಾಯ ಅಲ್ಲೆಲ್ಲೇ ಅದನ್ನು ಪ್ರಾಯೋಗಿಕವಾಗಿ ಮಾಡ್ತಾ ಅದನ್ನು ಆಂದೋಲನದ ರೀತಿಯಲ್ಲಿ ನಾವಿವತ್ತು ಕೊಂಡೊಯ್ಯುವಂಥ ಸ್ಥಿತಿ ಬಂದಿದೆ. ಈ ಆಂದೋಲನದಲ್ಲಿ ನೀವೆಲ್ಲ ಭಾಗಿಯಾಗಿ ಒಬ್ಬರು ಮಾಡೋಂಥ ಕೆಲಸ ಅಲ್ಲ. ಹಾಗಾಗಿ ಇವತ್ತು 10 ಜನಕ್ಕೆ ತಲುಪಿಸೋಂಥದ್ದು, 10 ಜನ 100 ಜನಕ್ಕೆ ತಲುಪಿಸೋಂಥದ್ದು, 100 ಜನದಿಂದ 1000 ಜನಕ್ಕೆ ವಿಸ್ತಾರ ಆಗೋಂಥದ್ದು ಈ ಕ್ರಿಯೆಗಳು ಆಗಬೇಕಾಗಿದೆ. ಹಾಗಾಗಿ ಈ ಥರದ ಎಪಿಸೋಡ್ಗಳನ್ನ ನೀವು ಹೆಚ್ಚೆಚ್ಚು ಜನಕ್ಕೆ ತಲುಪಿಸಿ ಅಂತ ಹೇಳ್ತಾ ಇವತ್ತಿನ ಈ ವಾರದ ಮಾತು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ.